ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ನಿನಗೆ ಕೆಟ್ಟ ಸಮಯ ಬಂದಾಗ ನಿನ್ನ ಸುತ್ತಮುತ್ತ ಇರುವವರನ್ನ ಮತ್ತು ಪರಮಾತ್ಮನನ್ನ ದೂಷಿಸುವ ಬದಲು ನಾನು ಯಾವುದೋ ಸಮಯದಲ್ಲಿ ಬೇರೆಯವರಿಗೆ ಕೆಟ್ಟ ಕರ್ಮಗಳನ್ನು ಮಾಡಿದ್ದರೆ ಇಂದು ನನಗೆ ಕೆಟ್ಟ ಸಮಯ ಬಂದಿದೆ ಎಂದುಕೊಳ್ಳುವುದು ಸೂಕ್ತ ಮತ್ತು ಸತ್ಯ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಮನಸ್ಸು ದುರ್ಬಲವಾಗಿರುವಾಗ ಸನ್ನಿವೇಶಗಳು ಸಮಸ್ಯೆಗಳಾಗಿ ಪರಿವರ್ತನೆಯಾಗುತ್ತವೆ. ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಗಳಾಗುತ್ತವೆ. ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತವೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು. ಆದರೆ ಈ ಪೆಟ್ಟು ಕೊಟ್ಟ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ. ನೋವನ್ನು ಉಂಡವರು ಮಾತ್ರ ಜ್ಞಾನಿಗಳಾಗುತ್ತಾರೆ. ಕಪ್ಪು ಬಣ್ಣ ಅಪಶಕುನವೆಂದು ಕೆಲವರು ಭಾವಿಸುತ್ತಾರೆ. ಆದರೆ ಪ್ರತಿ ವಿದ್ಯಾರ್ಥಿಯ ಭವಿಷ್ಯ ಅರಳಿಸುವುದು ಕಪ್ಪು ಹಲಗೆಯೇ. ದೇವರ ಸೃಷ್ಟಿಯಲ್ಲಿ ಯಾವುದೂ ಅಪಶಕುನವಲ್ಲ. ಪ್ರತಿಯೊಂದು ನೋವು ತಾತ್ಕಾಲಿಕ. ಧೈರ್ಯವಾಗಿರಿ ಹಾಗೂ ಕೃಷ್ಣನಲ್ಲಿ ನಂಬಿಕೆ ಇಡಿ. ಅವನು ನಿಮ್ಮನ್ನು ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ದಡಕ್ಕೆ ಸೇರಿಸಲು ದೋಣಿಯ ರೂಪದಲ್ಲಿ ಬಂದೇ ಬರುತ್ತಾನೆ. ಸೇವೆ ಮಾಡುವಾಗ ಸಮಯ ನೋಡಬೇಡ. ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ. ಸತ್ಸಂಗ ಕೇಳುವಾಗ ಜಾಗ ನೋಡಬೇಡ. ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ. ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ. ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ತಕ್ಷಣ ಅವರನ್ನು ಕ್ಷಮಿಸಿ. ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲವನ್ನು ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡಿದ್ದಾರೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲ ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನೇ ಕಾಯ್ದಿರಿಸುತ್ತಿದ್ದಾನೆ ಎಂದರ್ಥ. ನಾವು ಸಂಪಾದಿಸಿದ್ದು ಯಾವುದು ನಮ್ಮದಲ್ಲ. ಆದರೆ ಒಳ್ಳೆಯ ಗುಣ, ನಡತೆ, ದಾನ, ಧರ್ಮ, ನಾವು ಮಾಡಿದ ಪುಣ್ಯ, ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ ಇವುಗಳೆಲ್ಲ ನಾವು ಸಂಪಾದಿಸುವ ಕೋಟಿ ಆಸ್ತಿಗಿಂತ ಹೆಚ್ಚು. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತವೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತವೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತವೆ. ಸಿಹಿ ನೀರನ್ನು
ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಅಜ್ಞಾನಿ ಘರ್ಜಿಸುತ್ತಿರುತ್ತಾನೆ, ಜ್ಞಾನಿ ಮೌನವಾಗಿರುತ್ತಾನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.